ಹಲೋ ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಹಾಂ, ಇದು ನಾವು KCET ನೀಟ್ ಸ್ಟೂಡೆಂಟ್ಸ್ ಕಡೆಯಿಂದ ಮ್ಯಾಮ್. ಅದು ಬೆಳಗ್ಗೆ ಫೋನ್ ಮಾಡಿದ್ದೆ ನಾವು, ಅಂದರೆ 9 ಗಂಟೆಗೆ ಹೇಳಿದ್ರು ಇವತ್ತು ಸೆಕೆಂಡ್ ರೌಂಡ್ದು ಫೈನಲ್ ರೌಂಡ್ ರಿಸಲ್ಟ್ ಬಿಡ್ತೀನಿ ಇಲ್ಲ ಸರ್, ಇವತ್ತಿಲ್ಲ, ನಾಳೆ ಬರುತ್ತೆ ಸರ್. ಮತ್ತು ಬೆಳಗ್ಗೆ ಹೇಳಿದ್ರೆ ಹಂಗಾಗಿಬಿಟ್ಟು. ಹೌದು ಸರ್, ಹೇಳಿದ್ರು, ಬಟ್ ಇವಾಗ ನಮ್ಗೆ ಹೇಳಿದ್ದಾರೆ ನಾಳೆ ಸಂಜೆ. ಹೇಳಿದಾರ ನಿಮ್ಗೆ? ಕನ್ಫರ್ಮ್ ಆಗಿದೆಯಲ್ಲ ಮೇಡಮ್? ಹ್ಞೂ ಸರ್, ನಾಳೆ ಸಂಜೆ ಅಂತ ಹೇಳಿದ್ದಾರೆ. ನಾಳೆ ಸಾಯಂಕಾಲನಾ? ಹ್ಞೂ ಹೌದಾ? ಅಂದರೆ ನಾಳೆ ಎಲ್ಲ ಪೋಸ್ಟ್ ಪ್ರೊಸೀಜರ್ದು ಎಲ್ಲನೂ ಕೂಡ ಡೀಟೇಲ್ಸ್ ಕೂಡ ಶೆಡ್ಯೂಲ್ ನಾಳೆನೇ ಹಾಕ್ತೀರಾ? ಹ್ಞೂ ಅದೇ ಮ್ಯಾಮ್, ಅಂದರೆ ಬೆಳಗ್ಗೆ ಹೇಳಿದ್ರಲ್ಲ, ಆ್ಯಕ್ಚುಲಿ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಹೇಳಿದ್ವಾ. ಹಲೋ ಮೇಡಮ್. ಸರಿ ಸರ್, ನಾಳೆ ಈವ್ನಿಂಗ್ ಬರುತ್ತೆ. ನಾಳೆ ಈವ್ನಿಂಗ್. ಥ್ಯಾಂಕ್ ಯು ಮೇಡಮ್. ಓಕೆ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂಡಿರ್ತೀನಿ. ಯಾಕಪ್ಪ ಅಂತಂದರೆ ನಾನು ಏನಕ್ಕೆ ಫಸ್ಟಿಗೆ ವಾಯ್ಸ್ ಕೊಡಲಿಲ್ಲ ಅಂತಂದರೆ ಇಷ್ಟೊಂದು ಕಾಳೆ ನಾನು ಎಷ್ಟೊಂದು ಜನ ಬೈಕೊಂಡಿರ್ತಾರೆ ಏನೋ. ಯಾಕಂತಂದರೆ ಒಂದು ತಿಳ್ಕೊಬೇಕು, ನಾನಾಗಿ ಯಾವುದೇ ರೀತಿಯಾಗಿ ಓವನಾಗಿ ನಿಮ್ಗೆ ಹೇಳೋಕೆ ಹೋಗಲ್ಲ. ಬಟ್ ಬೆಳಗ್ಗೆ ನಾನು ನಿಜವಾಗ್ಲೂ ನಿಮಗೆ ಅಂದರೆ ಬೆಳಗ್ಗೆ ವಿಡಿಯೋ ಯಾರೆಲ್ಲ ನೋಡಿದಿರ್ತಾರೋ ಇವತ್ತು ರಿಸಲ್ಟ್ ಬರುತ್ತೆ ಅಂತಂದು ಹೇಳಿದ್ದೆ. ಯಾಕಂದರೆ ವಿತ್ ಕಾಲ್ ರೆಕಾರ್ಡ್ ಕೂಡ ಹಾಕಿದೆ. ಬಟ್ ಅದಕ್ಕೆ ಇವಾಗ ಕನ್ಫರ್ಮೇಷನ್ ಆಗಿದೆ. ಅದೇನಪ್ಪ ಅಂದರೆ ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ದಟ್ಸ್ ವೈ ನಾಳೆ ಬರುತ್ತೆ. ಈಗೇನು ಮಾಡೋಕ್ಕೆ ಬರಲ್ಲ, ಒಂದು ದಿನ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ನಾಳೆ ಅಂತ ಫಿಕ್ಸ್ ಬಂದೇ ಬರಬೇಕು. ಯಾಕಂದರೆ ಅಷ್ಟೊಂದು ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೆ MCC ಅವರು ಕೂಡ ಬಿಟ್ಟಾದ್ಮೇಲೆ MCC ಅವ್ರು ಯಾವ ರೀತಿ ನಡೆಸ್ತಾರೋ ಅದ್ರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು KEದವ್ರ ಕೈಲಿರುತ್ತೆ. ಸೊ ನಾಳೆ ಅನೌನ್ಸ್ ಮಾಡ್ತಾರೆ ರಿಸಲ್ಟು. ನಾಳೆನೇ ಶೆಡ್ಯೂಲ್ ಬಿಡ್ತಾರೆ ಏನೇನೆಲ್ಲ ಮಾಡಬೇಕು ಅನ್ನೋದು. ಸರಿ, ಸದ್ಯಕ್ಕಂತೂ ಇದಿಷ್ಟು ಅಪ್ಡೇಟು. ಇವತ್ತು KEದಲ್ಲಿ ಏನೂ ಅಪ್ಡೇಟ್ ಬಂದಿಲ್ಲ. KEದವ್ರಿಗೆ ಕಾಲ್ ಮಾಡಿದಾಗ ಅಪ್ಡೇಟ್ ಬಂದಿರೋದಷ್ಟೇ, ನಾಳೆ ರಿಸಲ್ಟ್ ಬರುತ್ತೆ ಅನ್ನೋದು. ಬಟ್ ಅನೌನ್ಸ್ಮೆಂಟ್ ಅಂತೂ ಮಾಡ್ತಿಲ್ಲ. ಅದೇ ಸ್ವಲ್ಪ ಸಮಸ್ಯೆ ಆಗ್ತಿರೋದು. ಅಂದರೆ ಒಂದು ನೋಟಿಫಿಕೇಶನ್ ಥರ ಬಿಟ್ಬಿಟ್ಟು ಈ ಟೈಮಿಗೆ ಬಿಡ್ತೀನಿ ಅಂತಂದು ಹೇಳಿದ್ರೆ ಒಂದು ಏನೋ ಹುಡುಗರಿಗೆ ಸ್ವಲ್ಪ ಸಮಾಧಾನ ಆದರೂ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕಂತೂ ನಾಳೆ ಸಾಯಂಕಾಲ ಅಂತ ಹೇಳಿದಾರೆ. ಸರಿ, ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ವೇಟ್ ಮಾಡ್ತೀರಿ, ಸೀಟ್ ಸಿಗುತ್ತೆ. ಯಾರೆಲ್ಲ ಸೀಟ್ ಸಿಕ್ಕಿಲ್ಲ, ನೀವೇನು ಫಾರ್ ಎಕ್ಸಾಂಪಲ್ ಪ್ರೊವಿಷನಲ್ ರಿಸಲ್ಟ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಅಷ್ಟೊಂದು ವೇರಿಯೇಷನ್ ಅಂದರೆ ಸಿಗೋ ಚಾನ್ಸಸ್ ಇರಲ್ಲ. ಯಾಕಂದರೆ 206 ಸೀಟ್ ಅಷ್ಟೇ ಈಗ ಸದ್ಯಕ್ಕಂದ್ರೂ ಸರೆಂಡರ್ ಆಗಿರೋದು. ಅಂದರೆ 206 ಸ್ಟೂಡೆಂಟ್ಸ್ಗೆ ಮಾತ್ರ ಈಗ ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡ್ರಿ, 206 ಸ್ಟೂಡೆಂಟ್ಸ್ಗೆ ಮಾತ್ರ ಸೀಟ್ ಸಿಗುತ್ತೆ. ಓಕೆ, ಸೊ ದಟ್ಸ್ ವೈ ನೋಡೋಣ ಏನೇನೆಲ್ಲ ಆಗುತ್ತೆ. KEದವ್ರು ಏನಾದರೂ ಬಿಡ್ತಾರ, ಏನಾದರೂ ವರ್ಕ್ ಏನಾದರೂ ಪೆಂಡಿಂಗ್ ಇಟ್ಕೊಂಡು ಬೇರೆ ಥರ ಏನಾದರೂ ನಡೆಸ್ತಾರ ಅಂತಂದು ನೋಡೋಣ. ಬಂದ ತಕ್ಷಣ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಿರ್ಟೇಕೆ.